ಇವಾಗ ನಾಟಿ ಕೋಳಿಗಳನ್ನ ಯಾಕೆ ಚಾಲೆಂಜ್ ಆಗಿ ತೊಗೊಂಡಿದ್ದೀನಿ ಅಂದರೆ ಇದು ಒಂಥರ ATM ಇದ್ದಂಗೆ. ನನಗೆ ಇವತ್ತು ಒಂದು 2,000 ಬೇಕಂದ್ರೂ ಸಿಗುತ್ತೆ. ಹಿಂದ್ಗಡೆ ಶ್ರಮ ಅಷ್ಟೇ ಇರುತ್ತೆ. ಈಗ ಕೋಳಿಗಳಲ್ಲಿ ತುಂಬ ಜಾತಿಗಳಲ್ಲಿದೆ, ಅದರಲ್ಲೇ ನಮಗೆ ಪ್ಯೂರ್ ನಾಟಿಗೆ ತುಂಬ ಡಿಮ್ಯಾಂಡ್ ಇರೋದು. ಪ್ರತಿ ದಿನ 130 ಈ ಥರ ಮೊಟ್ಟೆ ಬರ್ತಾ ಇದೆ. ಒಂದಿನ ಇನ್ನೂ ಕಡಿಮೆ ಆಗ್ಬೋದು. ಪ್ರತಿನಿತ್ಯ ನನಗೆ 1,000 ಮೊಟ್ಟೆ ಇದ್ರೂ ನನ್ನ ಹತ್ರ ಸೇಲ್ ಆಗುತ್ತೆ. ನನ್ನ ಮಾರ್ಕೆಟಿಂಗ್ ಸ್ಕಿಲ್ ಇದೆ. ಖರ್ಚಿಗೆ ನನಗೆ ಬೇಕು ಅಂದಾಗ ಒಂದು ಹುಂಜ ಕೊಟ್ಟೆ ಅಂದರೆ ಒಂದು 500 ರೂಪಾಯಿ 600 ರೂಪಾಯಿ, 2 ಹುಂಜ ಕೊಟ್ಟೆ ಅಂದರೆ ಒಂದು ಕಡಿಮೆ ಇಟ್ಕೊಳ್ಳಿ, ಒಂದು 1,200 ರೂಪಾಯಿ. ಇನ್ನೇನು ಬೇಕು? ಈಗ ಹೊರಗಡೆ ಬಿಟ್ಟಾಗ ನ್ಯಾಚುರಲ್ ಆಗಿ ಹುಳ ಮತ್ತೆ ಈ ಹುಲ್ಲು ಆ ಥರ ತಿನ್ಕೊಳ್ಳುತ್ತೆ. ಮತ್ತೆ ಬಾಳೆ ಆಗಿರ್ಬೋದು, ನಮಗೆ ತರಕಾರಿ ವೇಸ್ಟ್ಗಳೆಲ್ಲ ತುಂಬ ಸಿಗುತ್ತೆ. ಈಗ ರಾಗಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ನಾವು ಅದನ್ನೆಲ್ಲದನ್ನು ಮಿಕ್ಸ್ ಮಾಡಿ ಒಂದೊಂದು ದಿನ ಒಂದೊಂದು ಥರ ಕೊಡ್ತೀವಿ. ಅವಾಗ ಏನಂದರೆ ಕೋಳಿಗಳು ಇಂಪ್ರೂವ್ಮೆಂಟ್ಸ್ ಚೆನ್ನಾಗಾಗುತ್ತೆ. ನೀವು ಪ್ರತಿನಿತ್ಯ ಸರ್ 1,000 ಕೊಡ್ತೀರಾ ಮೊಟ್ಟೆನ, ನಾನು ತಗೋತೀನಿ 12 ರೂಪಾಯಿಗೆ ನಾನು ತಗೋತೀನಿ, ನಾನು ಒಂದು 15 ರೂಪಾಯಿಗೆ ಸೇಲ್ ಮಾಡ್ಬೋದು. ಆದಷ್ಟು ನಾವು ಸ್ವಂತ ಕೆಲಸ ಮಾಡೋಣ, ಲೇಬರ್ ಮೇಲೆ ಪೆಂಡಿಂಗ್ ಆಗೋದು ಬೇಡ. ಒಂದು ಅಬ್ಸರ್ವೇಷನ್ ಒಂದು ನೀಟಾಗಿ ಮಾಡಿದ್ರೆ 100% ಸಕ್ಸಸ್ನ ಕಾಣ್ಬೋದು. ನೀವು ನೋಡ್ತಾ ಇರ್ಬೋದು, ಈ ಭತ್ತದ ಒಟ್ಟನ್ನ ಹಾಕಿರ್ತೀವಿ, 1 ವರ್ಷದ ತನಕ ಇದನ್ನು ಕೋಳಿಗಳನ್ನ ಸೇಲ್ ಆಗೋ ತನಕ ನಾವು ಕ್ಲೀನ್ ಮಾಡಲ್ಲ. ನೀವು ತುಂಬ ಯೋಚನೆ ಮಾಡಿ ನಾಟಿ ಕೋಳಿಗಳನ್ನೇ ಸಾಕಾಣಿಕೆ ಮಾಡಿ ನೀವು 100% ಸಕ್ಸಸ್ ಕಾಣ್ಬೋದು. ಅದ್ರ ಜೊತೆಗೆ ಮರಿಗಳು ನಾನು ಪ್ರೊಡಕ್ಷನ್ ಮಾಡಿ ಸೇಲ್ ಮಾಡ್ತಿದ್ದೀನಿ, ಜೊತೆಗೆ ದೊಡ್ಡ ಕೋಳಿಗಳನ್ನು ಕೊಡ್ತಿದ್ದೀನಿ. ನಾಟಿ ಕೋಳಿ ಒಂದು ಮೊಟ್ಟೆ ಬರೋದಕ್ಕೆ ಎಷ್ಟು ಟೈಮ್ ಬೇಕು ಅಂದರೆ ಒಂದು 7 ರಿಂದ 8 ತಿಂಗಳು ನೀವು ಕಷ್ಟಪಟ್ಟರೆ ಮಾತ್ರ ಅದರಿಂದ ನಮಗೆ ರಿಟರ್ನ್ಸ್ ಬರೋದು. ಸುಮ್ಮನೆ ನಾನು ಯಾವುದೋ ಒಂದು ವಿಡಿಯೋ ನೋಡಿದೆ ಮತ್ತೊಂದು ಮಾಡಿದೆ ಅಂದರೆ 100% ನಿಮ್ಮ ಹತ್ರ ಸಕ್ಸಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅವಿನಾಶ್ ಅಂತ ಹೇಳಿ. ನನ್ನ ಊರೆಲ್ಲ ಅಂದರೆ ಶಿವಮೊಗ್ಗ ಡಿಸ್ಟಿಕ್ಕು, ತೀರ್ಥಹಳ್ಳಿ ತಾಲೂಕು, ಕೋಣಂದೂರು ಅಂತೇಳಿ, ಅಲ್ಲಿಂದ ಒಂದು ಹಳ್ಳಿ ಕುಕ್ಕನಕೊಡಿಗೆ ಅಂತೇಳಿ. ಇವಾಗ ನಾಟಿ ಕೋಳಿಗಳನ್ನ ಯಾಕೆ ಚಾಲೆಂಜ್ ಆಗಿ ತೊಗೊಂಡಿದ್ದೀನಿ ಅಂದರೆ ಇದು ಒಂಥರ ATM ಇದ್ದಂಗೆ. ನನಗೆ ಇವತ್ತು ಒಂದು 2,000 ಬೇಕಂದ್ರೂ ಸಿಗುತ್ತೆ. ಹಿಂದ್ಗಡೆ ಶ್ರಮ ಅಷ್ಟೇ ಇರುತ್ತೆ. ಪ್ರತಿದಿನ ಸರ್ ನನಗೆ 1,000 ಮೊಟ್ಟೆ ಇದ್ರೂ ಸೇಲ್ ಆಗುತ್ತೆ. ಅದ್ರ ಜೊತೆಗೆ ಮರಿಗಳು ನಾನು ಪ್ರೊಡಕ್ಷನ್ ಮಾಡಿ ಸೇಲ್ ಮಾಡ್ತಿದ್ದೀನಿ, ಜೊತೆಗೆ ದೊಡ್ಡ ಕೋಳಿಗಳನ್ನು ಕೊಡ್ತಿದ್ದೀನಿ. ಸರ್, ಈಗ ಕೋಳಿಗಳಿಗೆ ಏನು ಫೀಡ್ ಕೊಡ್ತೀರಾ ಅನ್ನೋ ಕ್ವಶನ್ನು ಸಹಜ ಬಂದೇ ಬರುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಈಗ ಹೊರಗಡೆ ಬಿಟ್ಟಾಗ ನ್ಯಾಚುರಲ್ ಆಗಿ ಹುಳ ಮತ್ತು ಈ ಹುಲ್ಲು ಆ ಥರ ತಿನ್ಕೊಳ್ಳುತ್ತೆ. ಮತ್ತು ಬಾಳೆ ಆಗಿರ್ಬೋದು, ನಮಗೆ ತರಕಾರಿ ವೇಸ್ಟ್ಗಳೆಲ್ಲ ತುಂಬ ಸಿಗುತ್ತೆ, ಬೇರೆ ಯಾವುದೇ ಸಂತೆ ಐಟಮ್ ಎಲ್ಲ ಸಿಗುತ್ತೆ, ಅದನ್ನು ಹೊರಗಡೆಯಿಂದ ಹಾಕ್ತೀವಿ. ಅದ್ರ ಜೊತೆಗೆ ಕೋಳಿಗಳಿಗೆ ಹೆಲ್ತಿ ಫುಡ್ಡು ಅಂದರೆ ಈಗ ನಾವು ಈ ಜೋಳ ಪುಡಿಗಳನ್ನ ಹಾಕ್ತೀವಿ. ಯಾಕೆ ಇದನ್ನು ಹಾಕ್ತೀವಿ ಅಂತ ನೀವು ಕೇಳ್ಬೋದು, ಸರ್ ನಾಟಿ ಕೋಳಿಗೆ ಇದನ್ನೆಲ್ಲ ಹಾಕ್ಬೋದಾ ಅಂತೇಳಿ. ಯಾಕೆ ಹಾಕ್ತೀವಿ ಅಂದರೆ ಅದಕ್ಕೆ ಬೇಕಾಗಿರೋಂಥ ಪ್ರೋಟೀನ್ ಆಗಿರ್ಬೋದು, ಅದಕ್ಕೆ ಬೇಕಾಗಿರೋದು ಎಲ್ಲ ಅಂಶಗಳು ಇದರಲ್ಲಿರುತ್ತೆ. ಇದ್ರ ಜೊತೆಗೆ ನಾವು ಬರೀ ಜೋಳ ಮಾತ್ರ ಹಾಕ್ತೀವಿ ಅಂತಲ್ಲ, ಮತ್ತು ಬಾಯ್ಲರ್ ಫೀಡ್ಗಳನ್ನ ಕೊಡಲ್ಲ ನಾವು. ಈಗ ರಾಗಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಇನ್ನು ಈ ಪ್ರತಿಯೊಂದು ವೇಸ್ಟ್ ಐಟಮ್ ಈ ನಮಗೆ ಸೊಸೈಟಿ ಅಕ್ಕಿನೂ ಸಿಗ್ಬೋದು. ನಾವು ಅದನ್ನೆಲ್ಲದನ್ನೂ ಮಿಕ್ಸ್ ಮಾಡಿ ಒಂದೊಂದು ದಿನ ಒಂದೊಂದು ಥರ ಕೊಡ್ತೀವಿ. ಅವಾಗ ಏನಂದರೆ ಕೋಳಿಗಳು ಇಂಪ್ರೂವ್ಮೆಂಟ್ಸು ಚೆನ್ನಾಗಾಗುತ್ತೆ. ಸರ್, ನಾಟಿ ಕೋಳಿಲಿ ಲಾಸು ಅಂತ ಹೇಳ್ತಾರೆ. ಎಷ್ಟೋ ಜನ ನನಗೆ ಹೇಳಿದ್ದಾರೆ, ಯಾಕೆ ಲಾಸ್ ಆಗ್ತಿದ್ದೀರಾ? ಎಲ್ಲೋ ಒಂದು ವಿಡಿಯೋ ನೋಡೋದು, ಒಂದು 2,000ನ 1,000ನ ಹೀಗೆ ಕೋಳಿ ತೊಗೊಂಡೋಗು ಸಾಕಾಣಿಕೆ ಮಾಡಿಬಿಡೋದು. ಅಲ್ಲಿ ನಿಮ್ಮ ಕೋಳಿಗಳು ಯಾವುದು ಉಳಿತಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ, ನಿಮಗೆ ಅನುಭವ ಆಗಿರಲ್ಲ. ನಾನು ಸೋಲು ಕಂಡು ಇವತ್ತು ಸಕ್ಸಸ್ ಕಂಡು. ನಾನು 8 ವರ್ಷದ ಹಿಂದೆ 500 ರಿಂದ 1000 ಕೋಳಿ ಇದೇ ಥರ ತಂದು ಹಾಕಿ ಯಾರೋ ಹೇಳಿದ್ರು ಅಂತ ಹೇಳಿ ನನ್ನ ಹತ್ರ ಒಂದು ಸರಿಯಾಗಿ ಉಳಿಸ್ಕೊಳಕ್ಕಾಗಿಲ್ಲ. ಆ ಟೈಮಲ್ಲೇ ನಾನು ಒಂದು 50-60 ಸಾವಿರ ಲಾಸ್ ಮಾಡ್ಕೊಂಡಿದ್ದೀನಿ. ನಾವು ಮಾಡೋ ಟೈಮಲ್ಲೇ ಯಾರೂ ಹೇಳೋರಿರಲ್ಲ, ಎಲ್ಲ ಮೋಸ ಆಗಿದೆ ಅವಾಗ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ನೀವು ಒಂದು ಹಂತವಾಗಿ ಮಾಡ್ಕೊಳ್ಳಿ. ನಾನು ಫೇಲ್ಯೂರ್ ಯಾಕಾದೆ ಅಂದರೆ ದೊಡ್ಡ ಮಟ್ಟದಲ್ಲಿ ಮಾಡಿದ ಕೂಡಲೇ ಫೇಲ್ಯೂರ್ ಆದೆ. ಆಮೇಲೆ ಅದನ್ನೆಲ್ಲ ಫೇಲ್ಯೂರ್ ಕಂಡ್ಮೇಲೆ ಹಂತ 100, 200, 300 ಈ ಥರ ಮಾಡ್ಕೋತಾ ಇಂಪ್ರೂವ್ಮೆಂಟ್ ಮಾಡ್ಕೋತಾ ನಾನು ಈ ಲೆವೆಲಿಗೆ ಬಂದಿದ್ದೀನಿ. ನನ್ನ ಹತ್ರ ಒಂದು 500 ನಾಟಿ ಕೋಳಿ ಇದೆ. ನೀವು ಕೇಳ್ಬೋದು, ಯಾಕೆ ನಾಟಿ ಕೋಳಿನೇ ಯಾಕೆ ಸಾಕಾಣಿಕೆ ಮಾಡ್ತಾ ಇದ್ದೀರಾ ಅಂತೇಳಿ. ಈಗ ಕೋಳಿಗಳಲ್ಲಿ ತುಂಬ ಜಾತಿಗಳಲ್ಲಿದೆ, ಅದರಲ್ಲೇ ನಮಗೆ ಪ್ಯೂರ್ ನಾಟಿಗೆ ತುಂಬ ಡಿಮ್ಯಾಂಡ್ ಇರೋದು. ಪ್ರತಿ ದಿನ 130 ಈ ಥರ ಮೊಟ್ಟೆ ಬರ್ತಾ ಇದೆ. ಒಂದಿನ ಇನ್ನೂ ಕಡಿಮೆ ಆಗ್ಬೋದು. ಪ್ರತಿನಿತ್ಯ ನನಗೆ 1,000 ಮೊಟ್ಟೆ ಇದ್ರೂ ನನ್ನ ಹತ್ರ ಸೇಲ್ ಆಗುತ್ತೆ. ನನ್ನ ಮಾರ್ಕೆಟಿಂಗ್ ಸ್ಕಿಲ್ ಇದೆ. ನನಗೆ ಬರೋಂಥ ಈ ಕೆಲವು ಪೇಷಂಟ್ಗಳಾಗಿರ್ಬೋದು, ಅಥವಾ ಜಿಮ್ಮರ್ಸ್ ಆಗಿರ್ಬೋದು, ಡಾಕ್ಟ್ರುಗಳು, ಬಿಸ್ನೆಸ್ ಮ್ಯಾನ್ಗಳು, ಯಾರೇ ಆಗಿರ್ಬೋದು, ನನಗೆ ಯಾಕಂದರೆ ನನ್ನ ಪ್ರೊಡಕ್ಷನ್ ಹಂಗಿದೆ. ನನ್ನಲ್ಲಿ ನೀವು ಕೇಳ್ಬೋದು, ಪ್ರತಿನಿತ್ಯ ಒಂದು 2,000-2,200 ರೂಪಾಯಿ ಒಂದು ಮೊಟ್ಟೆಯಲ್ಲಿ ಆದಾಯ ಗಳಿಸ್ತಾ ಇದ್ದೀನಿ. ಆ 2 ವರ್ಷ ಒಂದು 2,200ರಲ್ಲಿ ಏನಾಗುತ್ತೆ ಅಂದರೆ 1,000 ಖರ್ಚಿಗೆ ಹೋಗುತ್ತೆ. ನಾಟಿ ಕೋಳಿಯಲ್ಲಿ ಖರ್ಚು ಯಾಕೆ ಅಂತ ಕೇಳ್ಬೋದು ನೀವು. ಪ್ರತಿನಿತ್ಯ ನಾವು ಹೊರಗಡೆ ಬಿಟ್ಟು ಸಾಕಾಣಿಕೆ ಮಾಡ್ತೀವಿ, ಅದು ಎಲ್ಲ ತಿನ್ಕೊಂಡು ಒಳಗೆ ಬರುತ್ತೆ ಅನ್ನೋದು ಸುಳ್ಳು. ಏನಾದರೂ ಒಂದು ಖರ್ಚು ಇದ್ದೇ ಇರುತ್ತೆ. ಒಂದು ಪ್ರತಿನಿತ್ಯ
ಒಂದು 1000 ರೂಪಾಯಿ ಖರ್ಚು ಅಂತ ಇಟ್ಕೊಳ್ಳಿ. ಇನ್ನೂ ಒಂದು 1200 ರೂಪಾಯಿ ಸೇವ್. ಅಲ್ಲಿಗೆ 30 ದಿನಕ್ಕೆ ಎಷ್ಟಾಯಿತು? 30,000. ಇನ್ನೂ ಒಂದು ಅನದರ್ ಖರ್ಚಿಗೆ ನನಗೆ ಬೇಕು ಅಂದಾಗ ಒಂದು ಹುಂಜ ಕೊಟ್ಟೆ ಅಂದರೆ ಒಂದು 500 ರೂಪಾಯಿ 600 ರೂಪಾಯಿ. 2 ಹುಂಜ ಕೊಟ್ಟೆ ಅಂದರೆ ಒಂದು ಕಡಿಮೆ ಇಟ್ಕೊಳ್ಳಿ, ಒಂದು 1200 ರೂಪಾಯಿ. ಇನ್ನೇನು ಬೇಕು? ನೀವು ಇದರಿಂದ ಇನ್ನೇನು ಸಾಧನೆ ಮಾಡ್ಬೋದು? ಇಷ್ಟು ಚೆಂದ ಇದೆ. ನೀವು ತುಂಬ ಯೋಚನೆ ಮಾಡಿ ನಾಟಿ ಕೋಳಿಗಳನ್ನೇ ಸಾಕಾಣಿಕೆ ಮಾಡಿ ನೀವು 100% ಸಕ್ಸಸ್ ಕಾಣ್ಬೋದು. ಯಾಕಂದರೆ ಈ ಸಕ್ಸಸ್ ನಾನು ಕಂಡಿರೋದ್ರಿಂದನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಇವಾಗಲೂ ಪ್ರತಿನಿತ್ಯನೂ ಮೊಟ್ಟೆಗಳನ್ನ ರೈತರ ಹತ್ರ ತಗೊಳ್ತಾನೆ ಇದ್ದೀನಿ. ಅಂದರೆ ಹೆಂಗಂದರೆ ನನಗೊಂದು ಸಿಕ್ಬೇಕು, ಒಂದು ಮೊಟ್ಟೆಲ್ಲ ಒಂದು 2-3 ರೂಪಾಯಿ ನನಗೆ ಆದಾಯ ಸಿಕ್ಕಲೇಬೇಕು. ನೀವು ಪ್ರತಿನಿತ್ಯ ಸರ್ 1,000 ಕೊಡ್ತೀರಾ ಮೊಟ್ಟೆನ? ನಾನು ತಗೋತೀನಿ 12 ರೂಪಾಯಿಗೆ ನಾನು ತಗೋತೀನಿ. ನಾನು ಒಂದು 15 ರೂಪಾಯಿಗೆ ಸೇಲ್ ಮಾಡ್ಬೋದು, ಅಥವಾ ಜಾಸ್ತಿಗೂ ಮಾಡ್ಬೋದು, ಕಡಿಮೆಗೂ ಮಾಡ್ಬೋದು. ಆದಷ್ಟು ನಾವು ಸ್ವಂತ ಕೆಲಸ ಮಾಡೋಣ, ಲೇಬರ್ ಮೇಲೆ ಪೆಂಡಿಂಗ್ ಆಗೋದು ಬೇಡ. ಏನು ಸರ್, ಒಂದು 500 ಕೋಳಿ ಅಂದರೆ ಒಂದು ಬೆಳಿಗ್ಗೆ 1 ಗಂಟೆ, ಸಂಜೆ 1 ಗಂಟೆ ಕೆಲಸ ಹಿಡಿಬೋದು ಅಷ್ಟೇ. ಅದಕ್ಕಿಂತ ಖಂಡಿತವಾಗೂ ಒಂದು ಅಬ್ಸರ್ವೇಷನ್ ಒಂದು ನೀಟಾಗಿ ಮಾಡಿದ್ರೆ 100% ಸಕ್ಸಸ್ನ ಕಾಣ್ಬೋದು. ನಾಟಿ ಕೋಳಿಲಿ ಲಾಸು ಅದರ ಲಾಸ್ ಇದೆ. ಯಾಕೆ ಲಾಸ್ ಇದೆ ಅಂತ ಹೇಳ್ತೀನಿ ಕೇಳಿ. ನೀವು ಒಳ್ಳೆ ಉತ್ತಮ ರೀತಿ ಮರಿಗಳನ್ನ ತಗೊಳ್ತಾ ಇರಲ್ಲ. ನೀವು ಎಲ್ಲೋ ಯಾರೋ ಕೊಟ್ಟಿರ್ತಾರೆ, ಏನೋ ಆಗಿರುತ್ತೆ, ಅದು ಮರಿಗಳು ಪ್ರೊಡಕ್ಷನ್ ಚೆನ್ನಾಗಿದ್ದರೆ 100% ಸಕ್ಸಸ್ ಆಗ್ತೀರಾ. ಅದ್ರ ಜೊತೆಗೆ ಇನ್ನೊಂದು ಏನಂದರೆ ವ್ಯಾಕ್ಸಿನ್, ವೆರಿ ಇಂಪಾರ್ಟೆಂಟ್. ವ್ಯಾಕ್ಸಿನಿಗೆ ಬರೀ ನೀರು ಹಾಕಿ ಕೊಡೋದಲ್ಲ. ವ್ಯಾಕ್ಸಿನೇಷನ್ ಏನಂದ್ರೆ ಪ್ರತಿ ಕಣ್ಣಿಗೂ ಡ್ರಾಪ್ ಮಾಡಬೇಕು. 7ನೇ ದಿನಕ್ಕೆ, 14ನೇ ದಿನಕ್ಕೆ, 21 ದಿನಕ್ಕೆ ವ್ಯಾಕ್ಸಿನ್ ಮಾಡಿ. ನಾನು ರೈತರಿಗೆ ಕೊಡೋದಕ್ಕೆ ಏನಂದರೆ 30 ದಿನ ಮರಿನ 30 ದಿನಕ್ಕೆ ಡಿವಾರ್ಮಿಂಗ್ ಮಾಡಿ 32ನೇ ದಿನದ ಮರಿಗಳನ್ನ ನಾನು ಕೊಡ್ತಿರೋದು. ಹಾಗಾಗಿ ಎಲ್ಲೂ ಫೇಲ್ಯೂರ್ ಆಗ್ತಾಯಿಲ್ಲ ಯಾರು. ಸರ್, ಈಗ ಕಾಯಿಲೆ ಹೇಗೆ ಬರುತ್ತೆ ನಂಗಿದ್ರೆ, ಒಂದು 500 ಕೋಳಿ ಇದೆ ಅಂದರೆ ಪ್ರತಿ ಕೋಳಿನೂ ನಾವು ಅಬ್ಸರ್ವೇಷನ್ ಮಾಡ್ತಾ ಇರಬೇಕು. ಅಬ್ಸರ್ವೇಷನ್ ಮಾಡಲ್ಲ ಅಂದರೆ ಒಂದು ಕೋಳಿಗೆ ಯಾವುದಾದ್ರು ಸಿಂಟಮ್ಸ್ ಇದ್ದರೆ ಅದು ಪೂರ್ತಿ ಎಲ್ಲದಕ್ಕೂ ಸ್ಪ್ರೆಡ್ ಆಗುತ್ತೆ. ಫಸ್ಟೇ ಮುಂಚಿತವಾಗಿ ನೋಡಿದ್ರೆ ಅದನ್ನು ಹೊರಗಡೆ ಇಟ್ಟು, ಅಥವಾ ನಾವು ಇನ್ನೊಂದು ಸರಿ ವ್ಯಾಕ್ಸಿನೇಷನು, ಅಥವಾ ಅದಕ್ಕೆ ಏನು ಮೆಡಿಷನ್ ಬೇಕೋ, ಅಥವಾ ನ್ಯಾಚುರಲ್ ಮೆಡಿಷನು, ಅಥವಾ ಮೆಡಿಕಲಿಂದ ತಂದು ಹಾಕೋದು ಮಾಡಿದ್ರೆ 100% ಎಲ್ಲ ಸರಿ ಆಗುತ್ತೆ. ಸರ್, ಈಗ ಫಸ್ಟು ಶೆಡ್ ಮಾಡಬೇಕು, ಹೈಟ್ ಅಂತ ಹೇಳ್ತಾರೆ. ನಾನು ಎಷ್ಟು ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಅಂದರೆ ನೋಡಿ, ಈಗ ಈ ಥರ ಹಿಂಗೆ ಕೋಲ್ಗಳನ್ನ ಹಾಕಿದ್ದೀನಿ. ಇಲ್ಲಿ ಆರಾಮಾಗಿ ಕೋಳಿಗಳು ಕೂರ್ತವೆ, ಕೆಳಗಡೆ ಓಡಾಡ್ತವೆ, ಗಾಳಿ ಬೆಳಕು ಚೆನ್ನಾಗಿ ಬರ್ತಿದೆ. ನೀವು ನೋಡ್ತಿರ್ಬೋದು, ಕಾಮಾಗಿದೆ ಎಲ್ಲದು. ಎಷ್ಟು ಈ ವಾತಾವರಣದಲ್ಲಿ ಎಷ್ಟು ನೀಟಾಗಿ ಕೋಳಿಗಳಿದಾವೆ ನೋಡಿ, ಎಷ್ಟು ಕೋಳಿಗಳು ಆರಾಮಾಗಿದ್ದಾವೆ. ಈಗ ಈ ವಾತಾವರಣಕ್ಕೂ ಇದಕ್ಕೂ ಎಷ್ಟು ಆರಾಮಾಗಿದ್ದಾವೆ. ಈ ಥರ ಶೆಡ್ಗಳನ್ನ ಮಾಡ್ಕೊಳ್ಳಿ. ನಮಗೆ ಗಾಳಿ ಹೊರಗಡೆಯಿಂದ ಬರಬೇಕಾದಾಗ ಗಾಳಿ ಹೊರಗಡೆ ನೋಡಿ ಎಷ್ಟು ಚೆಂದ ಬರ್ತಾ ಇದೆ. ಅದ್ರ ಜೊತೆಗೆ ಇನ್ನೊಂದು ಏನಂದರೆ ಒಂದು ಲೈಟ್ ವ್ಯವಸ್ಥೆ ಇರಬೇಕು. ಯಾಕಂದರೆ ರಾತ್ರಿ ಹೊತ್ತು ಏನಾದರೂ ಸೌಂಡ್ ಆಗ್ಬೋದು, ಇನ್ನೊಂದು ಕೋಳಿಗಳು ಭಯ ಬೀಳುತ್ತೆ. ಅದಕ್ಕೋಸ್ಕರ ಲೈಟ್ ಆಪ್ಷನ್ ಇಟ್ಕೊಂಡ್ರೆ ಭಾರಿ ಒಳ್ಳೆಯದು. ಸರ್, ಎಲ್ಲರೂ ಕಾಮನಾಗಿ ಕೇಳೋವಂಥ ಕ್ವಶನ್ ಏನಂದರೆ, ಸರ್ ಹೊರಗಡೆ ಬಿಟ್ಟಾಗ ಈ ಕೀರೆಗಳು ಬರುತ್ತೆ, ನಾಯಿಗಳು ಬರುತ್ತೆ, ಮತ್ತು ಹದ್ದುಗಳು ಬರುತ್ತೆ, ಹಾವುಗಳು ಬರುತ್ತೆ ಸರ್. ಒಂದು 2-3 ಹೋಗ್ತವೆ. ಅದೆಲ್ಲ ಅನುಭವಗಳು ಆದಮೇಲೆ ನೀವು ಮುಂದೆ ಏನೇನು ಆಗಬಾರ್ದು ಅದನ್ನು ನೀವು ಮುಂಚಿತವಾಗಿ ಯೋಚನೆ ಮಾಡ್ತೀರಾ. ಅದು ಏನಿಲ್ಲ, ನೀವು ಅದನ್ನು ಸೇಫ್ಟಿಗೆ ನೋಡಿ. ಇವತ್ತೊಂದು 2 ಕೋಳಿ ಹೋಯ್ತಾ, ಏನು ಹೋಯ್ತು, ನಾಯಿ ತಿಂತ ಮುಂಗ್ಸಿನೇನು, ಅದನ್ನು ಅಬ್ಸರ್ವ್ ಮಾಡಿ. ನಾಳೆ ದಿನ ಅದನ್ನು ಅವಾಯ್ಡ್ ಮಾಡಿ. ಅವಾಗ ನಿಮಗೆ ಗೊತ್ತಾಗುತ್ತೆ, ಆರಾಮಾಗಿ ಸಾಕಾಣಿಕೆ ಮಾಡ್ಬೋದು. ಸರ್, ನಮ್ಮದು ಮಲೆನಾಡು ಭಾಗ ಆಗಿರೋದ್ರಿಂದ ಈ ಸೀಸನ್ನಲ್ಲಿ ಒಳ್ಳೆ ಮಳೆಗಾಲ ಸೀಸನ್ನು, ತುಂಬ ಕೋಲ್ಡ್ ಸೀಸನ್ನು. ಈ ಸೀಸನ್ ಹೇಗಿದ್ರೆ ಹರಕೆಗಳು ತುಂಬ. ನಮ್ಮ ಹತ್ರ ಎಷ್ಟು ಹುಂಜಗಳಿದ್ರೂ ಸಾಕಾಗಲ್ಲ. ಒಂದು ಹುಂಜ 1-1.5 kg ಇದೆ ಅಂದರೆ 600ರಿಂದ 800 ರೂಪಾಯಿ ಒಂದು ಸೀಸನ್. 1000 ರೂಪಾಯಿಗೆ ಹೋದರೂ ಹೋಗೋದು. ಯಾಕೆ ಇದನ್ನು ಹೇಳಕ್ಕೆ ಬಂದೆ ಅಂದರೆ ಅಷ್ಟು ಡಿಮ್ಯಾಂಡ್ ಇದೆ ಹುಂಜಗಳಿಗೆ, ಅಷ್ಟು ಡಿಮ್ಯಾಂಡ್ ಇದೆ. ಯಾಕಂದರೆ ನಮ್ಮ ಮಲೆನಾಡು ಭಾಗ ಆಗಿರೋದ್ರಿಂದ ಒಂದು ವಾರದಲ್ಲೇ 3 ದಿನ 4 ದಿನ ನಾವು ನಾನ್ ವೆಜ್ ಪ್ರಿಯರು. ಯಾಕಂದರೆ ನಾವು ಮಟನ್ ತಿನ್ನೋದು ಕಡಿಮೆ, ಕುರಿ ಮಟನ್ನು ತಿನ್ನೋದು ಸ್ವಲ್ಪ ರೇರು. ಈ ನಾಟಿ ಕೋಳಿಗಳನ್ನ ತುಂಬ ಇಷ್ಟಪಡ್ತೀವಿ. ಅದರಲ್ಲೂ ಹುಂಜಗಳಿಗೆ ತುಂಬ ಡಿಮ್ಯಾಂಡ್ ಇದೆ. ಇದರಲ್ಲೂ ನಾವು ಏನು ಹೇಳ್ತೀವಿ ಅಂದರೆ ಒಂದು ಡಿಫ್ರೆಂಟಾಗಿ ಒಂದು ಆದಾಯಗಳನ್ನ ಗಳಿಸ್ಬೋದು. ಸರಿ, ಕೋಳಿಗಳಿಗೆ ನಾವೀಗ ನೆಲಕ್ಕೆ ಏನು ಹಾಕ್ತೀವಿ ಅಂದರೆ ಈ ಭತ್ತದ ಹೊಟ್ಟು ಬರುತ್ತಲ್ಲ, ನೀವು ನೋಡ್ತಾ ಇರ್ಬೋದು. ಈ ಭತ್ತದ ಹೊಟ್ಟನ್ನ ಹಾಕಿರ್ತೀವಿ. 1 ವರ್ಷದ ತನಕ ಇದನ್ನು ಕೋಳಿಗಳನ್ನ ಸೇಲ್ ಆಗೋ ತನಕ ನಾವು ಕ್ಲೀನ್ ಮಾಡಲ್ಲ. ಇದರಲ್ಲೇ ನೋಡಿ ತುಂಬ ಗೊಬ್ಬರ ನಮಗೆ ಇದರಿಂದನೂ ಆದಾಯಗಳು ಬರುತ್ತೆ. ಯಾಕೆ ಅಂದರೆ ಇದನ್ನು ನಾವು ತೋಟಕ್ಕೆ ಹಾಕ್ತೀವಿ, ಅಥವಾ ಬೇರೆ ಗದ್ದೆಗಳಿಗೆ ಹಾಕ್ತೀವಿ, ಅಥವಾ ಯಾವುದಕ್ಕಾದರೂ ಅದರಿಂದನೂ ನಿಮಗೆ ಬೆಳವಣಿಗೆನೂ ಚೆನ್ನಾಗಾಗುತ್ತೆ. ಇದರಿಂದನೂ ನಿಮ್ಗೆ ಆದಾಯ ಬರುತ್ತೆ. ನಾಟಿ ಕೋಳಿ ಒಂದು ಮೊಟ್ಟೆ ಬರೋದಕ್ಕೆ ಎಷ್ಟು ಟೈಮ್ ಬೇಕು ಅಂದರೆ ಒಂದು 7ರಿಂದ 8 ತಿಂಗಳು. ನಾವು ಸಾಕಾಣಿಕೆ ಯಾವ ಥರ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಬಂದಾಗ ಏನಾಗುತ್ತೆ ಅಂದರೆ, ಈಗ ಮೊಟ್ಟೆ ಬಂದಾಗ ನಾವು ಮೊಟ್ಟೆನೂ
ಎಷ್ಟು ಪ್ರೊಡಕ್ಷನ್ ಬೇಕು ಅಷ್ಟು ಮಾಡ್ಕೋತೀವಿ. ಅದ್ರ ಜೊತೆಗೆ ನಮ್ಗೆ ಅನದರ್ ಜಾಸ್ತಿ ಆಯಿತು ಅಂದಾಗ ನಾವು ಮಧ್ಯಂತರಗಳನ್ನ ಕೋಳಿಗಳನ್ನ ಎಷ್ಟು ಬೇಕು ನಮಗೆ ಅಷ್ಟು ಕೊಡ್ತಾ ಬರ್ತಾ ಇದ್ದೀವಿ. ಮತ್ತೇನಂದ್ರೆ ನಾವು ಮಿಡ್ಲು ಒಂದು ಕಡೆ ಇಟ್ಟಿರ್ತೀವಿ, ಅದರ ಆದಮೇಲೆ ದೊಡ್ಡ ಕೋಳಿಗಳನ್ನೇ ಒಂದು ಕಡೆ ಮತ್ತು ಮರಿನೇ ಒಂದು ಕಡೆ ಎಲ್ಲದನ್ನೂ. ಯಾಕಂದರೆ ನಾನು ದೊಡ್ಡ ಕಾನ್ಸೆಪ್ಟಲ್ಲಿ ಅಂದರೆ ನಾನು 8 ವರ್ಷದಿಂದ ಮಾಡ್ತಾ ಬಂದಿರೋದ್ರಿಂದ ಈಗ ನನಗೆ ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಬಿಸ್ನೆಸ್ ಆಗ್ತಾಯಿದೆ. ಹಾಗಾಗಿ ನಾವು ಎಲ್ಲದನ್ನೂ ಒಂದೇ ಕಡೆ ಇಟ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಿಮಗೆ ಎಲ್ಲ ಕಡೆನೂ ತೋರಿಸ್ತಿದ್ದೀನಿ. ನಾನು ಇವಾಗ ಸಣ್ಣ ಮಟ್ಟದಿಂದ ಶುರುವಾಗಿ ಇವಾಗ ಆಲ್ ಓವರ್ ಕರ್ನಾಟಕ ನಾನು ಮರಿಗಳನ್ನ, ಕೋಳಿಗಳನ್ನ, ಮೊಟ್ಟೆಗಳನ್ನ ನಾನು ಕೊಡ್ತಾ ಬಂದಿದ್ದೀನಿ. ಯಾಕಂದರೆ ನಾನು ಕಷ್ಟ ಬಿದ್ದಿದ್ದಕ್ಕೆ ಇವಾಗ ನಾನು ಈ ಲೆವೆಲಿಗಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಇನ್ನೊಂದು ಏನು ಹೇಳ್ತೀನಿ ಅಂದರೆ, ನನ್ನ ಪ್ರತಿಯೊಂದು ಗಾಡೀಲೂ ಕೋಳಿ ಆಗಿರಲಿ, ಮೊಟ್ಟೆ ಆಗಿರಲಿ, ಮರಿ ಆಗಿರಲಿ ಯಾವ ಥರ ಹೋಗುತ್ತೆ ಅನ್ನೋದನ್ನು ನೀವು ಈ ವಿಡಿಯೋ ಮುಖಾಂತರ ನೋಡ್ಬೋದು. ಇದರಲ್ಲಿ ಯಾವುದು ಮುಚ್ಚು ಮರೆಯಿಲ್ಲ. ನಿಮಗೆ ಏನಾದರೂ ಕೋಳಿಗಳು ಬೇಕಾ, ಮೊಟ್ಟೆ ಬೇಕಾ ಅಥವಾ ಮರಿ ಬೇಕಾ ಅಂತ ಇದ್ದರೆ ನನ್ನ ಫಾರ್ಮಿಗೆ ವಿಸಿಟ್ ಮಾಡಿ. ಅಲ್ಲಿ ಯಾವ ಥರ ಇದೆ, ನಿಮಗೆ ಯಾವ ಕೋಳಿ ಸಾಕಾಣಿಕೆ ಮಾಡಿದ್ರೆ ಅನುಕೂಲ ಇದೆ, ನೀವು ವಿಡಿಯೋ ನೋಡಿ ಬರೀ ಫೋನಲ್ಲಿ ಮಾತಾಡೋದು ಬೇಡ, ನೀವು ಲೈವಾಗಿ ಬನ್ನಿ. ನಿಮಗೆ ಇಲ್ಲಿ ಯಾವ ಥರ ನಾವು ಮಾಡಿದ್ದೀವಿ ಮತ್ತೊಂದು ಏನು ಅಂತ ಗೊತ್ತಾಗುತ್ತೆ. ಅದ್ರ ಮುಂದೆ ನೀವು ಡಿಸೈಡ್ ಮಾಡಿ ಆಮೇಲೆ ನೀವು ಸಾಕಾಣಿಕೆ ಮಾಡಿ.